ಈ ನ್ಯೂ ಇಯರ್ಗೆ ಮೊಟ್ಟೆ ಇಲ್ಲದೆ, ಓವನ್ ಇಲ್ಲದೆ, ಯಾವುದೇ ಎಸೆನ್ಸ್ ಯೂಸ್ ಮಾಡದೆ ಮನೆಯಲ್ಲೇ ಕೇಕ್ ಆರಾಮಾಗಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲೊಂದು ಬೌಲ್ನ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲು, ಅಷ್ಟೇ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಪೌಡರ್ ಶುಗರ್, ಏಲಕ್ಕಿ ಹಾಕಿ ಪೌಡರ್ ಮಾಡ್ಕೊಂಡಿರೋದು. ಸಕ್ಕರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮೈದಾ ಹಾಕೋತಾ ಇದ್ದೀನಿ. ಲೈಟಾಗಿ ಅದನ್ನು ಜಡಿ ಹಿಡ್ಕೋತಾ ಇದ್ದೀನಿ. 1 ಕಪ್ ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇದನ್ನು ಜಡಿ ಹಿಡ್ಕೊಂಡ್ಮೇಲೆ ನಾನು ಇದಕ್ಕೆ 1/4 ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಮೊಟ್ಟೆ ಆಗಲಿ ಯಾವುದೇ ಎಸೆನ್ಸ್ ಆಗಲಿ ಯೂಸ್ ಮಾಡಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೈಮ್ ತಗೊಳುತ್ತೆ ಅಂದಾದರೆ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಮಿಕ್ಸಿ ಕೂಡ ಮಾಡ್ಕೋಬೋದು. ಇದಕ್ಕೇನೆ ನಾನು ಸ್ವಲ್ಪ ಟುಟಿ ಫ್ರೂಟಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಧ್ಯ ಸಿಕ್ಕಿದ್ರೆ ಕೇಕ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಚಾಕೋ ಚಿಪ್ಸ್, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಕೇಕ್ ಟಿನ್ನ ತೊಗೊಂಡಿದ್ದೀನಿ. ತಳದಲ್ಲಿ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಯಾವುದಾದ್ರು ಅಲ್ಯೂಮಿನಿಯಂ ಪಾತ್ರೆ ಇದ್ರೂ ಸಹ ಯೂಸ್ ಮಾಡ್ಕೋಬೋದು. ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮೇಲೆ ನಾನು ಇದಕ್ಕೆ ಸ್ವಲ್ಪ ಟುಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಸತಿ ಟ್ಯಾಪ್ ಮಾಡಿಕೊಂಡು ಇದನ್ನು ದಪ್ಪ ತಳ ಇರೋವಂಥ ಬಾಣಲಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೀಟ್ ಮಾಡ್ಕೊಂಡಿದ್ದೀನಿ ಒಂದು 10 ನಿಮಿಷ. ಫ್ಲೇಮ್ನ ಕಂಪ್ಲೀಟಾಗಿ ಕಮ್ಮಿ ಮಾಡಿಬಿಡ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಒಂದು 40ರಿಂದ 45 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಓವನ್ನಲ್ಲಾದರೆ ಒಂದು 45 ಮಿನಿಟ್ಸ್ 170 ಡಿಗ್ರಿ ಹೀಟ್ನ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಕೇಕು ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು.